ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಇನ್ನು ದಿನ ಎದ್ದು ಮಕ್ಳಿಗೆ ಇಷ್ಟ ಆಗೋಂಥ ತಿಂಡಿ ಮಾಡೋದು ಇಲ್ಲ ನಮ್ಗೆ ಇಷ್ಟ ಆಗೋ ಥರ ತಿಂಡಿ ಮಾಡ್ಕೊಳ್ಳೋದು ಒಂದು ಗೊತ್ತಾಗ್ತಾ ಇಲ್ಲ ನಮ್ಮ ಅಮ್ಮಂದಿರಿಗೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಲಕ್ಕಿ ಫ್ರೆಂಡ್ಸ್ 1 ವೀಕಲ್ಲಿ ಇಷ್ಟು ಕಲಿತು ಬರ್ತಿದ್ದಾಳೆ ನೋಡಿ. ಇದು ಸ್ಟ್ರೋಕ್ ಹೇಳಿ, ಇದು ಯಾವುದು? ಸ್ಟ್ಯಾಂಡಿಂಗ್ ಲೈನ್. ವೆರಿ ಗುಡ್. ಇದು ಸ್ಲೀಪಿಂಗ್ ಲೈನ್. ಇದು ಸ್ಟ್ಯಾಂಡಿಂಗ್ ಲೈನ್. ಆಮೇಲೆ ಸ್ಲೀಪಿಂಗ್ ಲೈನ್. ವೆರಿ ಗುಡ್. ಅದನ್ನ ಪ್ರಾಕ್ಟೀಸ್ ಕೊಟ್ಟವ್ರೆ. ಇದು ಇದು ಲೆಫ್ಟ್ ಕರು, ರೈಟ್ ಕರು, ರೈಟ್ ಕರು. ಇದು ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ಹಾಂ, ರೈಟ್ ಕರು, ರೈಟ್ ಕರು, ಲೆಫ್ಟ್ ಕರು. ಇದು ಸ್ಲ್ಯಾಂಟಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್, ರೈಟ್ ಸ್ಲ್ಯಾಂಟಿಂಗ್ ಲೈನ್. ಇದು ಸ್ಲ್ಯಾಂಟಿಂಗ್ ಲೈನ್. ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್. ಇದು ರೈಟ್ ಸ್ಲ್ಯಾಂಟಿಂಗ್ ಲೈನ್. ಇಲ್ಲಿ ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್. ಎಲ್ಲಿ ಕೊಟ್ಟಿದ್ದಾರೆ? ಇಲ್ಲಿ ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್ ಕೊಟ್ಟಿದ್ದಾರೆ. ಆಯಿತಾ? ಹಾಂ, ಈಗ 3ನ ಕಂಪ್ಲೀಟ್ ಮಾಡು. ಲಕ್ಕಿ ಇಷ್ಟು ಕಲ್ತಿದ್ದಾಳೆ. ಇನ್ನು ನೋಡಿ, ನಾನು ನೆನ್ನೆ ತಿಂಡಿಗೆ ಈ ಥರ ಹಾಗಲಕಾಯಿ ಪಲ್ಯ ಮತ್ತು ಹೆಸರುಬೇಳೆ ದೋಸೆನ ಮಾಡಿದ್ದೆ. ನನಗೆ ಮಾತ್ರ ಈ ಥರ ಕ್ರಿಸ್ಪಿಯಾಗಿರಬೇಕು. ನಿಗಮು ಸಹ ಇದೇ ಥರ ಕೇಳ್ತಾನೆ. ಹಾಗಲಕಾಯಿ ಪಲ್ಯ ಅಂತ ಹೇಳಿ ಬಾಕ್ಸ್ ಎಲ್ಲನೂ ರಿಟರ್ನ್ ತಂದ. ನಿಗಮು ತಿನ್ನಲ್ಲ ಅಂತ ಹೇಳಿ. ಮಕ್ಕಳಿಗೆ ಯಾವ ಥರ ತಿಂಡಿ ಮಾಡಬೇಕು ಒಂದು ಗೊತ್ತಾಗಲ್ಲ. ಒಂದೊಂದು ಸರಿ ನಮಗೆ ಅನಿಸ್ಬಿಡುತ್ತೆ ಮಕ್ಳಿಗೆ ಫೇವ್ರೇಟ್ ಆಗಿರೋಂಗೆ ಮಾಡಬೇಕು, ಇಲ್ಲ ನಮಗೆ ಫೇವ್ರೇಟ್ ಆಗಂಗೆ ಮಾಡಬೇಕು, ಒಂದು ಗೊತ್ತಾಗಲ್ಲ. ಇನ್ನು ಬಾಕ್ಸ್ಗೆಲ್ಲ ಇವತ್ತು ಬೆಳಗ್ಗೆನೇ ಎದ್ದ ತಕ್ಷಣ ನಾನು ಡೈರೆಕ್ಟ್ ಅಡುಗೆನೇ ಮಾಡಿಬಿಡೋಣ ಅನ್ನ ಸಾಂಬಾರ ಅಂತ ಹೇಳಿ ನುಗ್ಗೆಕಾಯಿ ತಗೊಂಡೆ. ಅದರಲ್ಲೂ ರಾಗ ಆಡ್ತಾರೆ ಬೆಳಗ್ಗೆನೇ ಅನ್ನ ಸಾಂಬಾರು ತಿನ್ನಬೇಕಾ ಅಂತ ಹೇಳಿ. ಆವಾಗ ನೆಕ್ಸ್ಟು ಬೆಳಗ್ಗೆ ಪಲಾವೇ ಮಾಡಿಬಿಡೋಣ ಅಂತ ಅಂದರೆ ನೈಟು ನಾನು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ. ಹಾಗಾಗಿ ಕುಕ್ಕರ್ನ ಕ್ಲೀನ್ ಮಾಡಿಟ್ಟಿರಲಿಲ್ಲ, ಒಣಗೋಗಿತ್ತು ಅಂತೇಳಿ ನೀರು ಬಿಟ್ಟಿಟ್ಟಿದ್ದೆ. ಇವಾಗ ಕುಕ್ಕರ್ನ ತೊಳ್ಕೊಂಡೆ. ಇನ್ನೇನು ತಿಂಡಿ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ಬೇಕಾರೆ ನನಗೆ ದಿಢೀರಾಗಿ ಒಂದು ಐಡಿಯಾ ಬಂತು. ಶಾವಿಗೆ ಉಪ್ಪಿಟ್ಟು ಮಾಡೇ ಬಿಡೋಣ ಅಂತ ಹೇಳಿ ಈ ಥರ ಶಾವಿಗೆನ ತೊಗೊಂಡೆ. ಇನ್ನು ವಾಕು ಮುಗಿಸ್ಕೊಂಡು ಬಂದು ಎಕ್ಸಸೈಸ್ ಎಲ್ಲನೂ ಮಾಡಿ ಈ ಥರ ತಿಂಡಿನ ರೆಡಿ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ ಸ್ವಲ್ಪ ಶಾವಿಗೆನ ಖಾಲಿ ಮಾಡಿದೆ ಫ್ರೆಂಡ್ಸ್. ನೋಡಿ, ಆದಿತ್ಯ ವರುಣ್ ಸೆಲ್ ಅಂತ ಹೇಳಿ ಇದು ತುಂಬ ಚೆನ್ನಾಗಿದೆ, ಸಖತ್ತಾಗೆ ಬಂತು ಉಪ್ಪಿಟ್ಟು. ಇನ್ನು ನಮ್ಮ ಹೆಣ್ಮಕ್ಳಿಗೆ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ಮ ಕೇರ್ ಮಾಡ್ತೀವೋ ಮಾಡಲ್ವೋ ಡೈರೆಕ್ಟ್ ಅಡುಗೆ ಮನೆಗೆ ಹೋಗಿ ಈ ಥರ ತರಕಾರಿ ಎಲ್ಲನೂ ಕಟ್ ಮಾಡಿ ತಿಂಡಿ ರೆಡಿನೇ ಮಾಡಲೇಬೇಕು. ನಿಗಮ್ಗೆ ಈ ಶಾವಿಗೆ ಉಪ್ಪಿಟ್ಟು ಸಂಜೆ ಥರ ಸ್ನ್ಯಾಕ್ಸಾಗಿ ಮಾಡಿಕೊಡಮ್ಮ ಅಂತ ಹೇಳ್ತಾನೆ. ಆವಾಗಾದರೆ ಸ್ನ್ಯಾಕ್ಸ್ ಥರ ತಿನ್ಬೋದು, ಇದು ಇವಾಗ ತಿಂದರೆ ಹೊಟ್ಟೆ ತುಂಬಲ್ಲ ಕಣಮ್ಮ ಅಂತ ಹೇಳ್ತಾನೆ. ಇನ್ನೇನು ಮಾಡೋಕ್ಕಾಗತ್ತೆ, ಇನ್ನೇನು ದಿನ ತಿಂಡಿ 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 ಅಂತ ಅಂದರೆ ನನ್ನ ಕೈಯಲ್ಲಂತೂ ನೀವೇ ನೋಡಿದ್ದೀರಾ. ಇಡ್ಲಿ ಮಾಡೋಣ ಅಂತ ಹೋದರೆ ಇಡ್ಲಿ ಒಂದು ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಚೆನ್ನಾಗೇ ಬರಲ್ಲ ನನ್ನ ಕೈಲಿ. ಇನ್ನು ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆ ಈರುಳ್ಳಿ ಕಟ್ ಮಾಡ್ತಾ ನಿಮ್ಮ ಹತ್ರ ಒಂದು ವಿಚಾರನ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಇದು ಎಷ್ಟು ಸರಿ ಎಷ್ಟು ಸುಳ್ಳು ಅಂತ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋ ವಿಚಾರನ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನೀವೆಲ್ಲರೂ ಈ ಗಾದೆ ಮಾತನ್ನು ಕೇಳಿದ್ದೀರಾ ಅಂತಲೂ ಸಹ ಭಾವಿಸ್ಕೊತೀನಿ. ಏನಪ್ಪ ಗಾದೆ ಮಾತು ಅದೊಂದು ಅಂದರೆ, ತಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದ್ರು ಇನ್ನೊಬ್ಬರು ತೊಟ್ಟೆಯಲ್ಲಿ ನಣ ಹುಡ್ಕಕ್ಕೆ ಹೋಯ್ತಿದ್ರಂತೆ. ಕೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಈ ಥರ ಹೇಳ್ಬಿಟ್ರಲ್ಲ ಅಂತ ಅಂದ್ಕೋಬೇಡಿ. ಹೌದು ಫ್ರೆಂಡ್ಸ್, ಕೆಲವೊಂದಿಷ್ಟು ಜನ ತಮ್ಮ ಮನೆ ತೂತು ಸಾವಿರಾರು ಇದ್ರೂ ಮತ್ತು ತಾವು ಅದೇ ಥರ ಇದ್ರೂ ಬೇರೆಯವರು ನೀವು ಇದೇ ಥರ ಇದ್ದೀರಾ ಅಂತ ಆಡ್ಕೊಳ್ಳೋದು ಜಾಸ್ತಿ.
ತಮ್ಮನೆ ತೂತು ಸಾವಿರ ಇರುತ್ತೆ, ಅದನ್ನು ಮುಚ್ಕೊಳ್ಳಲ್ಲ. ತಮ್ಮನೆ ಜನಗಳು ಅದೇ ಥರ ಇರ್ತಾರೆ, ಅದನ್ನು ರಿಯಲೈಸ್ ಮಾಡ್ಕೊಳ್ಳಲ್ಲ. ಹೇಗಿದ್ದರೂ ಬೇರೆಯವ್ರನ್ನ ನೋಡಿಕೊಂಡು ಆಡ್ಕೊಳ್ಳೋಕ್ಕೆ ಒಂದು ದಾರಿ ಬೇಕು. ಈ ಥರ ಜನಗಳು ಏನು ಮಾಡ್ತಾರಪ್ಪ ಅಂತ ಅಂದರೆ, ಯಾವಾಗ್ಲೂ ಬೇರೆಯವ್ರ ವಿಚಾರನ ಕೇಳೋಕ್ಕೆ ಮತ್ತು ಅವ್ರನ್ನ ಆಡ್ಕೊಳ್ಳೋಕ್ಕೆ ಕಾಯ್ತಾ ಕೂತಿರ್ತಾರೆ ಫ್ರೆಂಡ್ಸ್, ಹೌದಲ್ವಾ? ಇನ್ನೊಂದು ಕಡೆ ಗೊತ್ತೇ ಇರಲ್ಲ ನಮ್ಮನೆ ತೂತು ಇದೇ ಥರ ಅಂತ. ಇಲ್ಲ ಕೆಲವ್ರಿಗೆ ಗೊತ್ತೇ ಇರುತ್ತೋ ಏನೋ, ಆದರೆ ಬರೀ ಬೇರೆಯವ್ರ ಜೀವನನ ಆಡ್ಕೊಳ್ಳೋದ್ರಲ್ಲೇ ಕಾಲ ಕಳೆದು ಬಿಡ್ತಾರೆ. ಈ ಥರದವರು ಸಾಯೋವರೆಗೂ ಇದೇ ಥರ ಜೀವನ ಮಾಡಬೇಕು ಅಂತಲೇ ಅಂದ್ಕೊಬಿಟ್ಟಿದ್ದಾರೆ ಅಲ್ವಾ? ಏನಂತೀರಾ? ಈ ಥರ ಅಂದ್ಕೊಳ್ಳೋರಿಗೆ ಅಂದ್ಕೊಳ್ಳಿ ಬಿಡಿ, ಅಂದ್ಕೊಂಡು ಅವರೇ ಅಂದ್ಕೊಂಡು ಸಾಯಬೇಕೇ ಹೊರತು ಬೇರೆ ಯಾರೂ ಆ ಮಾತುಗಳಿಗೆ ತಲೆ ಕೊಡೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್? ಅದು ಒಂದು ಕೆಲವ್ರಿಗೆ ಚಾಳಿ ಆಗ್ಬಿಟ್ಟಿರುತ್ತೆ ಬೇರೆಯವ್ರ ಜೀವನನ ಆಡ್ಕೊಳ್ಳೋ ಬಗ್ಗೆ. ಅದೇನೇ ಇರಲಿ ಬಿಡಿ, ನಾನು ಈರುಳ್ಳಿ ಅಂತೂ ಕಟ್ ಮಾಡಾಯಿತು. ನಾನು ಈ ಮಾತನ್ನು ಯಾಕೆ ಹೇಳಿದೆ ಅಂತ ಅಂದರೆ, ಯಾರನ್ನು ಉದ್ದೇಶಿಸಿ ಈ ಮಾತನ್ನು ನಾನು ಹೇಳ್ತಾ ಇಲ್ಲ. ಕೆಲವೊಂದಿಷ್ಟು ಜನ ಈ ಥರ ಇರ್ತಾರಲ್ವ ಫ್ರೆಂಡ್ಸ್ ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ನಾನು ನೆನ್ನೆನೆ ಸ್ವಲ್ಪ ಕಾಯಿನ ತುರಿದಿಟ್ಟಿದ್ದೆ, ಮತ್ತು ಈ ಥರ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಎಲ್ಲನೂ ಸೇರಿಸಿ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇನ್ನು ನೆಕ್ಸ್ಟು ಫ್ರೆಂಡ್ಸ್, ಈ ಥರ ಜೀರಾ ವಾಟರು ಮತ್ತು ಅಜ್ವೈನ ಎರಡನ್ನೂ ಸೇರಿಸಿ ನಾನು ಹೆಲ್ತಿ ಡಿಟಾಕ್ಸ್ ಡ್ರಿಂಕ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಕಾಫಿ ಟೀ ಕುಡಿಯೋ ಬದಲು ಈ ಥರ ಯಾವುದಾದ್ರೂ ಒಂದು ಸ್ಪೈಸಸ್ನ ಆ್ಯಡ್ ಮಾಡಿ ಡ್ರಿಂಕ್ಸ್ನ ಕುಡಿದ್ರೆ ಹೆಲ್ತ್ಗೂ ತುಂಬ ಒಳ್ಳೆಯದು, ಮತ್ತು ಫ್ಯಾಟ್ ಬರ್ನರ್ ಆಗೋ ಇದು ವರ್ಕ್ ಮಾಡುತ್ತೆ ಅಂತ ಯಾರೋ ದೊಡ್ಡವರೇ ಹೇಳೋ ಮಾತನ್ನು ನಾನು ಕೇಳ್ಕೊಂಡಿದ್ದೀನಿ. ಹಾಗಾಗಿ ನಮ್ಮನೆ ಕಾಫಿ ಟೀ ಬದಲು ಈ ಥರ ಚಕ್ಕೆ ಪೌಡರು, ಹಾಗೆಯೇ ಜೀರಾ ವಾಟರು ಮತ್ತು ಕೊತ್ತಂಬರಿ ಸೊಪ್ಪು ವಾಟರು ಈ ಥರ ಎಲ್ಲ ಮಾಡಿಕೊಂಡು ನಾನು ಕಾಫಿ ಬದಲು ಕುಡಿತಾ ಇರ್ತೀನಿ. ಇನ್ನು ನೆಕ್ಸ್ಟು ನೋಡಿ ಫ್ರೈ ಮಾಡಾಯಿತು, ಉಪ್ಪು ಹಾಕಾದ್ಮೇಲೆ ನಾನು ಇಂಡಕ್ಷನ್ ಸ್ಟವಲ್ಲಿ ನೀರು ಕಾಯೋಕ್ಕೆ ಅಂತ ಇಟ್ಟಿದ್ದೆ. ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಇವಾಗ ನಾನು ತೊಗೊಂಡಿರೋ ಅಂಥ ಈ ವರ್ಮಸೆಲ್ನ ಅಂದರೆ ಶಾವಿಗೆನ ಈ ಥರ ಪುಡಿ ಮಾಡ್ಕೊತೀನಿ. ಪುಡಿ ಮಾಡ್ಕೊಂಡಾದ್ಮೇಲೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಆ್ಯಡ್ ಮಾಡಿದೆ ಅಲ್ವಾ. ಈಗ ಡೈರೆಕ್ಟು ನಾನು ಉಪ್ಪಿಟ್ಟು ಒಗ್ಗರಣೆ ಮಾಡಿರೋದ್ರೊಳಗಡೆ ಶಾವಿಗೆ ಉಪ್ಪಿಟ್ಟನ್ನು ಸಹ ಮಾಡ್ಕೊತೀನಿ. ನೋಡಿ ಈ ಥರ ಎಲ್ಲ ಚೆಲ್ಬಿಟ್ಟಿದೆ. ಹಾಗಾಗಿ ಮತ್ತು ಇದ್ರ ಜೊತೆಗೆ ಸ್ವಲ್ಪ ರವೆನೂ ಹಾಕ್ಕೊತೀನಿ, ತುಂಬ ಚೆನ್ನಾಗಿ ಬರುತ್ತೆ. ನೀರೆಲ್ಲ ಕಾದಿದೆ ಫ್ರೆಂಡ್ಸ್. ಇವಾಗ ಹಾಕ್ಕೊಂಡು ಒಂದು ಸರಿ ತಿರುಗಿಸ್ಬಿಟ್ಟು ನಾನು ಫೈನಲಾಗಿ ಒಂದು ಎರಡು ನಿಮಿಷ ಕುಕ್ಕರ್ ಮುಚ್ಚಳ ಮುಚ್ಚುತ್ತೀನಿ. ಇನ್ನು ಡೈರೆಕ್ಟ್ ಖಾಲಿ ಹೊಟ್ಟೆಗೆ ಅಕ್ಕಿ ಶಾವಿಗೆ ಉಪ್ಪಿಟ್ಟು ತಿನ್ನೋದೇನು ಅಂತೇಳಿ ಈ ಥರ ಜಾರ್ಗೆ ನಾನು ಒಂದು 2 ಸ್ಪೂನಷ್ಟು ಬಾರ್ಲಿನ ಮಿಕ್ಸಿಲಿ ಪೌಡರ್ ಮಾಡಿಕೊಂಡು ಈ ಥರ ಕುಕ್ಕರಲ್ಲಿ 2 ವಿಷಲ್ನ ಹಾಕೊಂಡ್ಬಿಡ್ತೀನಿ. ಇನ್ನು ನೆಕ್ಸ್ಟ್ ಬಂದು ಜೀರಾ ಮತ್ತು ಅಜ್ವೈನ ವಾಟರ್ ಕುದಿಯೋಕ್ಕೆ ಇಟ್ಟಿದೆ ಅಲ್ವಾ, ಇದೆಲ್ಲ ಕುದ್ದಿದೆ ನೋಡಿ. ಇಷ್ಟು ಅಜ್ವೈನ ವಾಟರ್ ಆಗಿದೆ. ಇದನ್ನು ನಾನು ಕುಡ್ಕೊಂಬಿಡ್ತೀನಿ ಫಸ್ಟು.
ವೆಯ್ಟ್ ಲಾಸ್ ಮಾಡೋಕ್ಕೆ ಈ ಥರ ಡಿಟಾಕ್ಸ್ ಡ್ರಿಂಕ್ ಒಂದೇ ಹೆಲ್ಪ್ ಮಾಡಲ್ಲ ಫ್ರೆಂಡ್ಸ್, ಇದ್ರ ಜೊತೆಗೆ ನಾವು ತಿನ್ನೋಂತಹ ಊಟ ಮತ್ತು ಕಂಪಲ್ಸರಿ ವಾಕು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಏನೇ ತಿಂದರೂ ಅದನ್ನೆಲ್ಲ ಕ್ಯಾಲರೀಸ್ ವೈಸ್ ತಿಂದರೆ ಮಾತ್ರ ಬೇಗ ನಾವು ವೆಯ್ಟ್ ಲಾಸ್ ಮಾಡ್ಕೋಬೋದು. ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಈ ಕಾಫಿ ಟೀ ಹಾಲು ಕುಡಿಯೋ ಬದಲು ಈ ಥರ ಹೆಲ್ತಿಯಾಗಿ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿತೀನಿ. ಇದೇ ಥರ ಡಿಟಾಕ್ಸ್ ಡ್ರಿಂಕ್ಗಳನ್ನ ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಇದೇ ರೀತಿ ಡಿಟಾಕ್ಸ್ ಡ್ರಿಂಕ್ ಕುಡಿದು ನಿಮ್ಮ ಹೆಲ್ತನ್ನ ನೀವು ಕಾಪಾಡ್ಕೊಳ್ಳಿ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳ್ತಾರೆ. ಅದು ನನಗೆ ಅದೆಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ. ನಾನು ಮಾತ್ರ ಇದೇ ಥರ ಹೆಲ್ತಿ ಡಿಟಾಕ್ಸ್ ಡ್ರಿಂಕ್ ಕುಡ್ಕೊಂಡು ಬರ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಫ್ರೆಂಡ್ಸ್, ಶಾವಿಗೆ ಉಪ್ಪಿಟ್ಟನ್ನ ಮಾಡೋಕ್ಕೆ ಇಟ್ಟಿದ್ದೀನಿ ಅಲ್ವಾ, ಬನ್ನಿ ಇದು ಹೇಗಾಯಿತು ಅಂತ ನೋಡೋಣ ಒಮ್ಮೆ. ಅಂದರೆ ನಾನು ಇದನ್ನು ವಿಷಲ್ ಬರ್ಸಿಲ್ಲ, ಹಾಗೆ ಕ್ಲೋಸ್ ಮಾಡಿ ದಮ್ ಕಟ್ಟಿಟ್ಟಿದ್ದೀನಿ, ಸ್ವಲ್ಪ ನೀಟಾಗಿ ಎಲ್ಲ ಹೊಂದ್ಕೊಳ್ಳಿ ಅಂತ ಹೇಳಿ. ನೋಡಿ, ಶಾವಿಗೆ ಉಪ್ಪಿಟ್ಟು ಫೈನಲಾಗಿ ಈ ಥರ ಬಂದಿದೆ, ಸಖತ್ತಾಗಿ ಬಂದಿದೆ. ಮುಂಚೆ ಎಲ್ಲ ನನಗೆ ಈ ಥರ ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆ ಬರ್ತಿರ್ಲಿಲ್ಲ. ಹಾಗಾಗಿ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು, ನೀವು ಉಪ್ಪಿಟ್ಟು ಮಾಡ್ತೀರಲ್ಲ ಇದೇ ಥರ ಮಾಡಿ, ಶಾವಿಗೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಆವಾಗಿಂದ ಈ ಥರ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ದಿನವೂ ನೀಟಾಗಿ ಬಂದಿಲ್ಲ ಅಂತಲೇ ಅನ್ನಂಗಿಲ್ಲ, ಆ ಥರ ನೀಟಾಗಿ ಬಂದಿದೆ. ಇದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು, ಅಂದರೆ ಅಲ್ಲೇ ಒಳಗಡೆ ಹರಡಲಿ ಅಂತಲೇ ಬಿಡಬೇಕು, ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ನಿಗಮ್ ಸ್ಕೂಲ್ಗೆ ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ಅವನಿಗೆ ಸ್ವಲ್ಪ ತಟ್ಟೆಗೆ ಹಾಕ್ಕೊಟ್ಟೆ. ಮತ್ತು ಅವನು ಹೇಳ್ತಾನೆ, ಈ ಥರ ಶಾವಿಗೆ ಉಪ್ಪಿಟ್ಟೆಲ್ಲ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಇಟ್ಕೋಬೇಕು ಕಣಮ್ಮ, ನೀವು ತಿಂಡಿಯೇ ಮಾಡಿಬಿಟ್ಟಿದ್ದೀರಲ್ಲ ಅಂತಲೇ. ಯಾವ ತಿಂಡಿ ಕೇಳಿದ್ರು ಒಪ್ಪಲ್ಲ ಫ್ರೆಂಡ್ಸ್. ಉಪ್ಪು ಸಾಂಬಾರು ಅನ್ನ ಮಾತ್ರ ತುಂಬ ಚೆನ್ನಾಗಿ ಇಷ್ಟಪಡ್ತಾನೆ. ಇನ್ನು ನೆಕ್ಸ್ಟು ಸ್ವಲ್ಪ ಹಾಕಿಸ್ಕೊಂಡ, ಅವನ ಬಾಕ್ಸ್ಗೂ ಸಹ ಹಾಕಿದೆ. ನಾನು ಈಗ ಯಾವಾಗಲೂ 8 ಗಂಟೆಗೆ ಹೋಗ್ತಾನೆ ಫ್ರೆಂಡ್ಸ್. ಇವತ್ತು ವರ್ಕೌಟ್ ಸರಿಯಾಗಿ ಮಾಡಿರಲಿಲ್ಲ ಅಂತ ಹೇಳಿ ನಾನು ಸ್ವಲ್ಪ ಎಕ್ಸಸೈಸನ್ನ ಈ ಥರ ಮಾಡಿಕೊಂಡೆ. ಆಮೇಲೆ ನೆಕ್ಸ್ಟು ತಿಂಡಿ ತಿಂದಾದ್ಮೇಲೆ ಆಗಲ್ಲ ವರ್ಕೌಟ್ ಮಾಡೋಕ್ಕೆ ಅಂತ ಹೇಳಿ ಇವತ್ತೇನು ತುಂಬ ಜಾಸ್ತಿ ಕೆಲಸ ಏನೂ ಇರಲಿಲ್ಲ. ಎಲ್ಲ ಕೆಲಸನೂ ನೆನ್ನೆ ಮನೆ ಕೆಲಸನ ಫಿನಿಶಿಂಗ್ ಮಾಡ್ಕೊಂಡಿದ್ದೆ. ಅಂದರೆ ಕ್ಲೀನಾಗಿ ವಿಂಡೋಸ್ ಒರೆಸೋದು ಮತ್ತು ಮನೆ ಒರೆಸೋದು ಎಲ್ಲ ನೆನ್ನೆ ಮಾಡ್ಕೊಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಇವತ್ತು ವರ್ಕೌಟ್ ಜಾಸ್ತಿ ಮಾಡೋಣ ಅಂತ ಹೇಳಿ ಈ ಥರ ಮಾಡ್ಕೊತಾ ಇದ್ದೀನಿ. ನನ್ನ ವೀಡಿಯೋದಲ್ಲಿ ಕ್ಲಾರಿಟಿ ಇಲ್ಲ, ಯಾಕೆ ಅಂತ ಹೇಳಿದ್ರೆ ನಮ್ಮ ಮೇನ್ ಡೋರ್ ಬಂದ್ಬಿಟ್ಟು ಬೆಳಕು ಸ್ಟ್ರೈಟಾಗಿ ಒಳಗಡೆ ಬರುತ್ತೆ. ಹಾಗಾಗಿ ಅಂದರೆ ತುಂಬ ಚೆನ್ನಾಗಿ ಬೆಳಕು ಒಳಗಡೆ ಬರುತ್ತೆ, ಹಾಗಾಗಿ ವೀಡಿಯೋಸ್ಗೆ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಬಂದು ಫ್ರೆಂಡ್ಸ್, ನಾನು ಸ್ನಾನ ಮಾಡ್ಕೊಂಡು ಬಂದು ಈ ಥರ ತಿಂಡಿ ತಿಂತಾಯಿದ್ದೀನಿ. ವರ್ಕೌಟ್ ಎಲ್ಲ ಮುಗಿಸ್ದೆ. ಇನ್ನು ಇದೇ ಕಪ್ಪಲ್ಲಿ ನಾನು 1 ಕಪ್ ಅಷ್ಟು ಶಾವಿಗೆ ಉಪ್ಪಿಟ್ಟನ್ನ ತಿಂತಾಯಿದ್ದೀನಿ. ಮುಂಚೆನೇ ಬಾರ್ಲಿ ಗಂಜಿ ಕುಡಿದಿದ್ದೆ, ಮೋಸ್ಟ್ಲಿ ಜಾಸ್ತಿ ಆಗ್ಬೋದೇನೋ ನಾನು ತಿಂದಿರೋ ತಿಂಡಿ ಅಂತಲೇ ಹೇಳ್ಬೋದು. ಇದಾದಮೇಲೆ ಲಕ್ಕಿಗೂ ನಾನು ಸ್ನಾನ ಮಾಡಿಸ್ಬಿಟ್ಟು ಅವಳಿಗೂ ತಿಂಡಿ ತಿನ್ನಿಸ್ಬಿಟ್ಟು ರೆಡಿ ಮಾಡಿಸಿ ಕರ್ಕೊಂಡೋಗ್ಬೇಕು ಸ್ಕೂಲ್ಗೆ. ಇವಾಗ ಅವಳನ್ನ ರೆಡಿ ಮಾಡಿಸಿ ಸ್ಕೂಲ್ಗೆ ಕರ್ಕೊಂಡೋಗ್ಬಿಡೋದೆ ಇನ್ನೊಂದು ಎಕ್ಸ್ಟ್ರಾ ಕೆಲಸ ಆ್ಯಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇನ್ನು ಅವಳಿಗೆ ತಿಂಡಿ ತಿನ್ನಿಸೋದು ಸಹ ಒಂಥರ ಸಾಹಸ ಮಾಡ್ದಂಗೆ. ಸರಿ, ಒಂದು ಕಡೆ ಒಂದು ಸರಿ ತಟ್ಟೆಗೆ ಹಾಕ್ಕೊಟ್ರೆ ನೆಕ್ಸ್ಟ್ ಒಂದು ಸರಿ ನಂಗೆ ಬೌಲ್ಗೆ ಹಾಕ್ಕೊಡು ಅಂತಾಳೆ. ನೋಡಿ, ಈಗ ತಟ್ಟೆ ಒಂದು ಕಡೆ ಇಟ್ಬಿಟ್ಟು ಬಂದಳು, ಗಂಜಿನೂ ಇನ್ನೊಂದು ಕಡೆ ಇವಾಗ ಕುಡಿತಿದ್ದಾಳೆ ಬಾರ್ಲಿ ಗಂಜಿ. ಈ ಥರ ಎರಡೆರಡು ವೆರೈಟೀಸ್ ಮಾಡಿದ್ರೆ ಒಂದೊಂದು ಸರಿ ಕುಡಿತಾಳೆ, ಇನ್ನೊಂದೊಂದು ಸರಿ ನೆಕ್ಸ್ಟ್ ಸತಿಗೆ ನನಗೂ ಇದು ಬೇಡ ಅಂತ ಕಣ್ಣಿ ಹೊಡಿತಾಳೆ ಫ್ರೆಂಡ್ಸ್. ಮತ್ತೆ ಅವಳಿಗೆ ತಿನ್ಸೋಷ್ಟ್ರಲ್ಲಿ ನಾನು ಒಂಥರ ಸಾಹಸನೇ ಮಾಡಬೇಕು. ಇನ್ನೇನು ಈ ಥರ ಪುಟ್ಟ ಮಕ್ಕಳಿರೋ ಅಂತಹ ಮನೇಲಿ ಎಲ್ಲರ ಅಮ್ಮಂದಿರ್ದು ಇದೇ ಕತೆ ಆಗುತ್ತಲ್ವ. ಇನ್ನು ನೆಕ್ಸ್ಟು ನಾನು ತಿಂತಾಯಿದ್ದೆ ಹೊರಗಡೆ. ಅವ್ರ ಅಪ್ಪ ಸ್ಕೂಲ್ಗೆ ಹೋಗೋಕ್ಕೆ ಅಂತ ಹೋದರು, ಬಾಯ್ ಮಾಡಿಬಿಟ್ಟು ಬರೋಕ್ಕೆ ಅಂತ ಹೋಗಿದ್ದಾಳೆ. ಇನ್ನು ನೆಕ್ಸ್ಟು ಫ್ರೆಂಡ್ಸ್, ಅವಳನ್ನ ತಿಂಡಿ ತಿನ್ನಿಸ್ಬಿಟ್ಟು ರೆಡಿ ಮಾಡಿಸಿ ಕಳಿಸ್ತೀನಿ ಸ್ಕೂಲ್ಗೆ. ನೆಕ್ಸ್ಟ್ ಸಿಗ್ತೀನಿ ಹೊಸ ಮಿನಿ ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.